ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೋಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸೋಚಿಯ ಗೃಹಿ ಜೋ ಮೋಹ ಬಸ್ ಕರಯಿ ಕರಮ ಪಥ ತ್ಯಾಗ ಸೋಚಿಯ ಜತಿ ಪ್ರಪಂಚರತ್ ಬಿಗತ್ ಬಿಬೇಕ್ ಬಿರಾಗ ಬೈಖಾನಸ್ ಸೋಯಿ ಸೋಚೈ ಜೋಗು ತಪು ಬಿಹಾಯಿ जेहि भावई भोगु सोचिय पिसुन अकारन क्रोधी जननी जनक सुर बंधु विरोधी सब विधि सोचिय पर अपकारी निज तनु पोषक निरदय भारी सोचनीय सबही विधि सोई जो न छाड़ी छलु हरि जन होई सोचनीय नहीं कोसल रावु भुवन चारिदस प्रगट प्रभावु भयवु न अहई न अब होनिहारा भूप भरत जस पिता तुम्हारा विधि हरिहरु सुरपति दसिनाथा बरनहि सब दशरथ गुण गाथा. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮುನಿಗಳು ಭರತ ಶೋಕಿಸ್ತಾ ಇರೋದನ್ನ ನೋಡಿ ನಿಮ್ಮ ತಂದೆ ಬಗ್ಗೆ ನೀನು ಶೋಕಿಸೋದು ಸರಿಯಲ್ಲ, ಅವರು ಶೋಕಿಸುವಂತಹ ವ್ಯಕ್ತಿ ಅಲ್ಲ, ಯಾರ ಬಗ್ಗೆ ನೀನು ಶೋಕಿಸ್ಬೇಕು ಅಂತ ಒಂದು ಪಟ್ಟಿಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಮೋಹವಶರಾಗಿ ಕರ್ಮ ಮಾರ್ಗವನ್ನ ಬಿಟ್ಟಿರ್ತಾರಲ್ಲ ಅಂತ ಗೃಹಸ್ಥನ ಬಗ್ಗೆ ಕುರಿತು ನೀನು ಯೋಚಿಸ್ಬೇಕು. ಈಗ ಒಬ್ಬ ಗೃಹಸ್ಥನಾಗಿರುವಂಥವನು ತನ್ನ ಕರ್ಮವನ್ನ ಮಾಡ್ಬೇಕು ಅವನು, ಆದ್ರೆ ಮೋಹಕ್ಕೆ ವಶನಾಗಿ ತನ್ನ ಕರ್ಮ ಮಾರ್ಗವನ್ನೇ ಬಿಟ್ಬಿಟ್ಟಿರ್ತಾನೆ. ಅಂತ ಗೃಹಸ್ಥನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಕು. ಆಮೇಲೆ ಜ್ಞಾನ ವೈರಾಗ್ಯಹೀನನಾಗಿ ಮಾಯಾ ಪ್ರಪಂಚದಲ್ಲಿ ಮಗ್ನನಾಗಿರುವಂತಹ ಸನ್ಯಾಸಿ ಇರ್ತಾನಲ್ಲ, ಈಗ ಸನ್ಯಾಸಿ ಇರೋದೇ ಜ್ಞಾನ ಮತ್ತೆ ವೈರಾಗ್ಯ, ಅದನ್ನ ಪಡೆದಾಗ್ಲೇ ಅವನು ಸನ್ಯಾಸಿ ಅಂತ ಅನ್ನಿಸ್ಕೊಳ್ಳೋದು. ಆದ್ರೂ ಒಬ್ಬ ಸನ್ಯಾಸಿ ಸ್ಥಾನದಲ್ಲಿ ಕೂತ್ಕೊಂಡವನು ಮಾಯಾ ಪ್ರಪಂಚದಲ್ಲಿ ಮಗ್ನನಾಗಿದ್ರೆ ಆಗ ನೀನು ಯೋಚಿಸ್ಬೇಕು, ತಪಸ್ಸನ್ನ ಬಿಟ್ಟು ಭೋಗದಲ್ಲಿ ಯಾರು ಮಗ್ನನಾಗಿರ್ತಾನೋ ಅಂತ ವಾನಪ್ರಸ್ಥನ ಬಗ್ಗೆ ನೀನು ಯೋಚಿಸ್ಬೇಕು. ಈಗ 50 ವರ್ಷ ಆದಮೇಲೆ ವಾನಪ್ರಸ್ಥ ಅದು ಅಂದ್ರೆ ಆ ಸಮಯ ಭಗವಂತನ ನಾಮಸ್ಮರಣೆಯಲ್ಲಿ ಭಗವಂತನ ಧ್ಯಾನದಲ್ಲಿ ಮುಳುಗಿಸಿರ್ಬೇಕು ನಾವು ನಮ್ಮ ಮನಸ್ಸನ್ನ. ಆದ್ರೆ ಆ ವಾನಪ್ರಸ್ಥದ ಸಮಯದಲ್ಲಿ ತಪಸ್ಸನ್ನ ಬಿಟ್ಟು ಭೋಗದಲ್ಲಿ ಇನ್ನೂ ಭೋಗಿಸುವಂತ ಇಚ್ಛೆಯಿಂದಾನೇ ನಾವಿರ್ತೀವಲ್ವಾ ಅದು. ಮತ್ತೆ ಚಾಡಿಕೋರ, ಆಮೇಲೆ ಕಾರಣವಿಲ್ಲದೆ ಸಿಟ್ಟಾಗ್ತಾರಲ್ಲ, ಸುಮ್ಮನೆನಾದ್ರೂ ಕೋಪ ಮಾಡ್ಕೊಳ್ತಾ ಇರ್ತಾರಲ್ಲ ಅವರು, ತಂದೆ ತಾಯಿ ಗುರು ಬಂಧು ಬಾಂಧವರನ್ನ ದ್ವೇಷ ಮಾಡುವಂಥವನು, ಇವರು ನಿಜವಾಗ್ಲೂ ಶೋಚನೀಯರು. ಬೇರೆಯವರಿಗೆ ಯಾವಾಗ್ಲೂ ಕೇಡನ್ನ ಬಗೀತಾ ತನ್ನ ಉದರ ಪೋಷಣೆಗೋಸ್ಕರ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಜೀವಿಸಿರ್ತಾನಲ್ಲ ಅವನು. ಮತ್ತೆ ನಿರ್ದಯಿಯಾಗಿರುವನ ಬಗ್ಗೆ ನೀನು ಯೋಚಿಸ್ಬೇಕು. ಕಪಟ ಸ್ವಭಾವವನ್ನ ಬಿಟ್ಟು ಹರಿಭಕ್ತನಾಗದವನು ಅಂದ್ರೆ ಎಲ್ಲರಿಗೂ ಒಂದು ಮೋಸ ಮಾಡಿಕೊಂಡು ಕಪಟತನದಿಂದ ಈ ರೀತಿ ಎಲ್ಲ ಇರ್ತಾನಲ್ಲ, ಅದನ್ನೆಲ್ಲ ಬಿಟ್ಟು ನಾವು ಹರಿಭಕ್ತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು, ಹರಿಯ ಭಕ್ತರಾಗಬೇಕು. ಆ ರೀತಿ ಆಗದೆ ಇರ್ತಾನಲ್ಲ ಅವನು ಎಲ್ಲಾ ವಿಧದಿಂದನೂ ಕೂಡ ಶೋಚನೀಯನು. ಆದ್ರೆ 14 ಲೋಕಗಳಲ್ಲಿ ತನ್ನ ಪ್ರಭಾವವನ್ನ ಬೀರಿ ಪ್ರಸಿದ್ಧನಾದ ಕೋಶಲೇಶ ದಶರಥ ಮಹಾರಾಜ ಶೋಚನೀಯನಲ್ಲ. ನೋಡಿ, ಅವನಿದ್ದಂಥ ರಾಜ್ಯ ಅಷ್ಟೇ ಅಲ್ಲ, ಭೂಲೋಕ ಫುಲ್ಲು ಅಷ್ಟೇ ಅಲ್ಲ, 14 ಲೋಕಗಳಿದೆ. ಅಂದ್ರೆ ಏನು? ಊರ್ಧ್ವ ಲೋಕಗಳು ಮತ್ತೆ ಅಧೋಲೋಕಗಳು, ಪಾತಾಳ ಲೋಕಗಳು ಮತ್ತೆ ದೇವಲೋಕಗಳು ಅಂತ ಹೇಳ್ತೀವಲ್ವ ನಾವು, ಮೇಲಿನ ಲೋಕಗಳು ಕೆಳಗಿನ ಲೋಕಗಳು ಅಂತ. ಆ 14 ಲೋಕಗಳಲ್ಲೂ ಅವನು ಹೆಸರುವಾಸಿಯಾಗಿದ್ದಾನೆ. ಅಂದ್ರೆ ತನ್ನ ಪ್ರಭಾವವನ್ನ ಬೀರಿದಾನೆ. ನೋಡಿ ಎಂತ ಒಂದು ಹೆಸರನ್ನ ತಗೊಂಡಿದ್ದಾನೆ, ಇನ್ನೆಂತ ರಾಜ ಇರಬಹುದು ಅವನು. ಅಂಥವನ ಬಗ್ಗೆ ನೀನು ಹೋಗಿ ಯೋಚನೆ ಮಾಡ್ತಾ ಇದೀಯಲ್ಲ. ಲೇ ಭರತ, ನಿನ್ನ ತಂದೆಯಂತಹ ರಾಜ ಹಿಂದೆ ಆಗಿಲ್ಲ, ಇಂದು ಬೇರೆ ಯಾರೂ ಇಲ್ಲ, ಅಂದ್ರೆ ಈ ಟೈಮಲ್ಲಿ ಯಾರೂ ಇಲ್ಲ, ಮುಂದೆ ಯಾರೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೇಳಿ? ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ಇಂದ್ರಾದಿ ದಿಕ್ಪಾಲಕರು ಕೂಡ
ದಶರಥ ಮಹಾರಾಜನ ಗುಣಗಳನ್ನು ಕೀರ್ತನೆ ಮಾಡ್ತಾರೆ. ಅಂದರೆ ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ ಒಂದು, ಅಂದರೆ ಅಷ್ಟು ಗುಣವಂತನಾಗಿದ್ದ ದಶರಥ, ನೀನು ಯಾಕೆ ಅವನ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಅಂಥ ತ್ರಿಮೂರ್ತಿಗಳೇ ನಿನ್ನ ತಂದೆಯ ಗುಣಗಾನ ಮಾಡ್ತಾ ಇದ್ದಾರೆ ಅಂತವನು ಸತ್ತಾಗ ಖುಷಿ ಪಡಬೇಕು. ನನ್ನ ತಂದೆ ಇದ್ದಾಗಿಂತ ಹೆಸರು ಮಾಡಿದ್ದಾರೆ, ಹೋದ ಮೇಲೂ ಅವನನ್ನು ನೆನೆಸ್ಕೊಳ್ತಾರೆ. ಸಾಯೋ ಟೈಮಲ್ಲೂ ಕೂಡ ರಾಮನ ವಿರಹದಿಂದ ಸತ್ತಿದ್ದಾನೆ. ಇಂಥ ತಂದೆ ಸಿಗೋದು ಅಪರೂಪ ನಮಗೆ ಅಲ್ವಾ, ಅಂಥ ತಂದೆ ಬಗ್ಗೆ ನೀನು ಯಾಕೆ ಶೋಕ ಪಡ್ತಾ ಇದೀಯಾ ಅಂತಂದ್ಬಿಟ್ಟು ಅವರು ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.